ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ವಿದ್ಯಾ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ. ಸೊ ಬೆಳಗ್ಗೆ ಯಾವಾಗ್ಲೂ ಬೇಗನೆ ಎದ್ದು ಎಲ್ಲ ಕೆಳಗಡೆ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ ಅಭ್ಯಾಸ. ಹಾಗಾಗಿ ಬೆಳಗ್ಗೆನೇ ಎದ್ದು ಕ್ಲೀನಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಇವತ್ತು ಒಂದು 1 ಅವರ್ ಲೇಟಾಗಿ ಎದ್ದಿದ್ದೀನಿ. ಯಾಕಂದರೆ ನಮ್ಮ ಯಜಮಾನ್ರಿಗೆ ಇಲ್ಲಿ ಹಾಲಿಡೇ ಇದ್ದಿದ್ದರಿಂದ ಈ ವಾರ ಎಲ್ಲನೂ ಸ್ಕೂಲ್ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ 1 ಅವರ್ ಲೇಟಾಗೆ ಎದ್ದು ಕೆಳಗಡೆ ಮೆಟ್ಲ ಮೇಲಿನಿಂದನೂ ಕೆಳಗಡೆ ಎಲ್ಲನೂ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಆ್ಯಕ್ಚುಲಿ ಡೈಲಿ ಗುಡಿಸ್ತೀನಿ, ಬಟ್ ರಂಗೋಲಿ ಮಾತ್ರ ವೀಕ್ಲಿ 2 ಟೈಮ್ಸ್, ಸೋಮವಾರ ಮತ್ತು ಶುಕ್ರವಾರ. ಹಾಗೆ ಏನಾದರೂ ಪೂಜೆಗಳಿದ್ದಿದ್ದ ದಿನ, ಹಬ್ಬಗಳಿದ್ದಿದ್ದ ದಿನ ಸ್ವಲ್ಪ ಗ್ರ್ಯಾಂಡಾಗಿ ಹಾಕೋದು ಅಭ್ಯಾಸ ಆಗೋಗಿದೆ. ಹಾಗೆ ಮನೆಯಲ್ಲಿ ಕ್ಲೀನ್ ಮಾಡೋದಕ್ಕೆ ಅತ್ತಿಗೆ ಮಕ್ಕಳು ಎಲ್ಲನೂ ಇನ್ನೂ ಮಲ್ಕೊಂಡಿದ್ರು ಹಾಲಲ್ಲಿ. ಹಾಗಾಗಿ ಫಸ್ಟ್ ಕೆಳಗಡೆ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ. ಇಲ್ಲಿಂದ ಅಲ್ಲಿವರೆಗೂ ಎಲ್ಲನೂ ಸ್ವಲ್ಪ ಕಸ ಎಲ್ಲ ಕ್ಲೀನಾಗಿ, ಗಾಡಿಗಳೆಲ್ಲ ತುಂಬ ಓಡಾಡ್ತಾನೆ ಇರುತ್ತೆ ಬೀದಿ ಅಲ್ವಾ. ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನಾಗಿ ಗುಡಿಸ್ಬಿಟ್ಟು ನೀರೆಲ್ಲ ಹಾಕಿಬಿಟ್ಟು ರಂಗೋಲಿನ ಹಾಕ್ತಾಯಿದ್ದೀನಿ. ನಾನು ಕೆಲವರು ಮುಂಚೆನೇ ಪ್ಲ್ಯಾನ್ ಮಾಡ್ಕೋತಾರಲ್ವ, ಈ ಥರ ರಂಗೋಲಿ ಹಾಕಬೇಕು, ಚುಕ್ಕಿ ಇಟ್ಟು ಹಾಕಬೇಕು, ಬರೀದು ಹಂಗೆ ಹಾಕಬೇಕು, ಲೈನ್ಸ್ ಹಾಕಿ ಅಂತ. ಬಟ್ ನಾನು ಟೈಮ್ ಇದ್ದರೆ ಹಿಂದಿನ ದಿನ ನೈಟ್ ಆ ಥರ ಪ್ಲ್ಯಾನ್ ಮಾಡ್ಕೋತೀನಿ. ಇಲ್ಲಾಂದರೆ ಯಾವ್ದು ನೆನಪಿರುತ್ತೋ ಅದನ್ನೇ ಹಾಕೋದು. ನನಗೆ ಜಾಸ್ತಿ ಅಂತೂ ಬರೋದಿಲ್ಲ, ಅಷ್ಟು ದೊಡ್ಡ ರಂಗೋಲಿಗಳು ಬರೋದಿಲ್ಲ. ಹಂಗಂತ ಚುಕ್ಕಿ ಇಡೋದಂತೂ ಇದ್ದಿದ್ದು ಕರೆಕ್ಟಾಗಿ ಬರೋದಿಲ್ಲ. ಎಲ್ಲ ಯಾವುದಾದ್ರು ನೋಡ್ಕೊಂಡಿರೋದನ್ನ ಹಂಗೆ ಹಾಕ್ಕೊಂಡು ಹೋಗ್ತಾ ಇರ್ತೀನಿ, ಗೊತ್ತಿರೋದು. ಸೊ ಯಾರಿಗಾದರೂ ಸಿಂಪಲ್ ರಂಗೋಲಿಗಳದ್ದು ಇದೇ ಥರ ಚಾನಲ್ಸ್ ಆಗಲಿ ಅಥವಾ ಪೇಜ್ ಯಾವುದಾದ್ರೂ ಗೊತ್ತಿದ್ದರೆ ನನಗೆ ಲಿಂಕ್ನ ಶೇರ್ ಮಾಡಿ ಕಾಮೆಂಟ್ಸಲ್ಲಿ, ಕಲ್ತ್ಕೊಳ್ಳೋಣ ಅಂತ. ಯಾವಾಗೂ ಹಾಕಿರೋದೇ ಹಾಕೋಕ್ಕೆ ಬೋರ್ ಆಗುತ್ತಲ್ವ, ಅದಕ್ಕೋಸ್ಕರ. ಸೊ ಇಲ್ಲಿ ವಿಡಿಯೋ ಅಂತೂ ನಮ್ಮ ಚಿನ್ನು ಮಾಡ್ತಾ ಇರೋದು. ಅವನು ಇಷ್ಟು ಇಂಪ್ರೂವ್ ಆಗಿ ವೀಡಿಯೋಸ್ ಎಲ್ಲ ಮಾಡೋ ಸ್ಟೇಜಲ್ಲಿಗೆ ಇಂಪ್ರೂವ್ ಆಗ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಸ್ವಲ್ಪ ಶೇಕ್ ಎಲ್ಲ ಮಾಡಿಕೊಂಡ್ರು ಕ್ಲೀನಾಗಿ ಮಾಡಿಕೊಡ್ತಾ ಇದ್ದಾನೆ ನನಗೆ ತುಂಬ ಹೆಲ್ಪ್ಫುಲ್ಲಾಗಿ. ಸೊ ಇದು ಬಂದು ನಾನು ಹಾಕಿರೋ ರಂಗೋಲಿ. ನನ್ನ ಚಿನ್ನುಗಂತೂ ಚಿಕ್ಕದಾಗಿ ಹಾಕಿದ್ರೆ ಅವನು ಒಪ್ಪೋದೇ ಇಲ್ಲ, ಸ್ವಲ್ಪ ದೊಡ್ಡದಾಗೇ ಇರಬೇಕಂತಾನೆ. ನಾನು ಸುಮ್ಮನೆ ಬೀದಿಲಿ ಓಡಾಡ್ತಾ ಇರ್ತಾರೆ, ಹಾಕೋದಕ್ಕೂ ಟೈಮ್ ಇರಲಿಲ್ಲ, ಎಲ್ಲ ಎದ್ದಿದ್ರು ಟೀ ಎಲ್ಲ ಮಾಡಬೇಕು ಅಂತ ಸ್ವಲ್ಪ ಚಿಕ್ಕದಾಗಿ ಹಾಕ್ಬಿಟ್ಟು ಬಂದುಬಿಟ್ಟೆ. ಆ್ಯಂಡ್ ಇಲ್ಲಿ ಬಂದು ಒಂದು ಕಡೆ ಹಾಲು ಕಾಯಿಸೋಕ್ಕಿಟ್ಟಿದ್ದೀನಿ, ಇನ್ನೊಂದು ಕಡೆ ಟೀಗಿಟ್ಟಿದ್ದೀನಿ. ಒಬ್ಬೊಬ್ಬರು ಎಲ್ಲ ಬ್ರಷಸ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಇಲ್ಲಿ ನಮ್ಮ ಪುಟಾಣಿ ಎದ್ಬಿಟ್ಟಿದೆ, ನಮ್ಮ ಸನಿ. ಅಂದರೆ ನಾನು ಮೇಲೆಯಿಂದ ಕೆಳಗಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರೋಷ್ಟರಲ್ಲಿ ಎದ್ಬಿಟ್ಟಿದ್ದ. ಏನೋ ಕೆಲಸ ಇದ್ದಂಗೆ ದೊಡ್ಡ ಮನುಷ್ಯನ ಬೆಳಗ್ಗೆನೇ ಎದ್ದು ಬಿಡ್ತಾನೆ. ಇಲ್ಲಿ ಕಲ್ ಮೇಲೆ ನಿಲ್ಲಿಸ್ಕೊಂಡು, ಇಲ್ಲ ಎತ್ಕೊಂಡು ಮಾಡಬೇಕಂತಾನೆ, ಸ್ಟವ್ ಹತ್ರ ಆಗೋದಿಲ್ಲ. ಹಾಗಾಗಿ ಅಲ್ಲೇ ನಿಲ್ಲಿಸ್ಕೊಂಡು ಮಾಡ್ಕೊತಾ ಇದ್ದೆ. ಇನ್ನು ಇವನ್ನ ಸ್ನಾನ ಮಾಡಿಸ್ಬಿಟ್ಟು ಸ್ವಲ್ಪ ಬೇಗನೆ ಸ್ವಲ್ಪ ಕಡಲೆ ಬೀಜ ಕೊಟ್ಟಿದ್ದೆ, ಹುರಿದಿರೋದು, ತಿನ್ಕೊಂಡು ಕುತ್ಕೊಂಡಿದ್ದ, ಕಾಲು ಅಲ್ಲಾಡಿಸ್ಕೊಂಡು. ನೋಡಿ ಏನು ದೌಲತ್ ಅಂತ ಒಂದು, ಏನು ಇದರಲ್ಲಿ ಕುತ್ಕೊಂಡು ಬೊಂಬೆಗಳಿಟ್ಟಿದೆ, ಕಾರ್ಟೂನ್ಸು, ನಿಕ್ ಜೂನಿಯರ್. ಸೊ ಅಲ್ಲಿ ಚೆನ್ನಾಗಿ ಬರ್ತಿರತ್ತಲ್ವ ಕಾರ್ಟೂನ್ಸ್ ಎಲ್ಲ, ಅದು ನೋಡಿಕೊಂಡು ಅವ್ನು ಚೇರ್ ಹಾಕ್ಕೊಂಡು ಕುತ್ಕೊಂಡು ನೋಡಿ ಹಾಯ್ ಹೇಳಿದೆ ಹಾಯ್ ಹೇಳ್ತಾನೆ, ಬಾಯ್ ಅಂದರೆ ಬಾಯ್ ಹೇಳ್ತಾನೆ. ಈಗಂತೂ ಸ್ವಲ್ಪ ಎಲ್ಲ ಚೆನ್ನಾಗಿ ಅರ್ಥ ಆಗೋದ್ರಿಂದ ಎಲ್ಲ ಕಲ್ತ್ಕೊತಾ ಹೋಗ್ತಿದ್ದಾನೆ ಫ್ರೆಂಡ್ಸ್. ಇನ್ನು ನಾನು ಟಿಫನ್ಗಂತೂ ಪಡ್ಡು ಮಾಡಿದ್ದೆ. ನೆನ್ನೆ ಆ್ಯಕ್ಚುಲಿ ದೋಸೆ ಮಾಡಿದ್ದೆ ನೆನ್ನೆ ಮಾರ್ನಿಂಗ್. ಸೊ ಅದೇ ಹಿಟ್ಟಿರುತ್ತಲ್ವ, ಸೊ ಯಾವಾಗ ದೋಸೆ ಮಾಡಿದ್ರು ಅದು ನೆಕ್ಸ್ಟ್ ಡೇ ಪಡ್ಡು ಮಾತ್ರ ಕಂಪಲ್ಸರಿ ಇರುತ್ತೆ. ಹಾಗಾಗಿ ಪಡ್ಡು ಮಾಡಿ ಕಡಲೆ ಬೀಜ ಪೊಡಿ ಹೊಡೆದಿದ್ದೆ. ಇಲ್ಲಿ ನಮ್ಮ ಮಕ್ಕಳಿಬ್ರೂ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಬಂದಿದ್ದರು. ಸೊ ಅವ್ರಿಗೆ ಬ್ರೇಕ್ಫಾಸ್ಟ್ನ ಕೊಟ್ಬಿಟ್ಟು ಇನ್ನು ನಾನು ಫ್ರೆಶ್ ಆಗಿಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಇದೆಲ್ಲ ಕೂಡ ನಮ್ಮ ಚಿನ್ನುನೇ ವೀಡಿಯೋ ಮಾಡಿದ್ದು ನನಗೆ. ಯಾಕಂದರೆ ನಂದು ವೀಡಿಯೋ ಸ್ಟ್ಯಾಂಡ್ ಬಂದು ನಮ್ಮ ಯಜಮಾನ್ರು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ಕ್ರೂ ಎಲ್ಲ ಹೊರಟೋಗಿತ್ತಂತೆ. ಹಾಗಾಗಿ ಇಲ್ಲಿ ನಮ್ಮ ಚಿನ್ನು ಹೆಲ್ಪ್ ಮಾಡ್ತಿದ್ದಾನೆ ನನಗೆ. ಇಲ್ಲಿ ನಾನು ಪೂಜೆ ಎಲ್ಲನೂ ಮಾಡಿಯೋದು, ಆಮೇಲೆ ನಮಸ್ಕಾರ ಮಾಡ್ಕೊಳ್ಳೋದು ಎಲ್ಲನೂ ಅವನೇ ವೀಡಿಯೋನ ಮಾಡ್ತಾಯಿದ್ದಿದ್ದು. ಇಲ್ಲಿ ನಿಮಗೆ ಕಾಣಿಸ್ತಿರೋ ಹಾಗೆ ಇಲ್ಲಿ ಬಿಳಿ ಹೂವು ಎಲ್ಲ ಇಟ್ಟಿದ್ದೀನಲ್ಲ, ಸೊ ಇದೆಲ್ಲದೂ ನಮ್ಮ ಮನೆ ಮೇಲೆ ಪಾಟಲ್ಲಿ ಹಾಕಿದ್ದಾರೆ ಅತ್ತೆ. ಗಿಡಗಳು ಒಂದು ಸ್ವಲ್ಪ ದಾಸವಾಳ ಹೂವು, ರೋಜಾ ಹೂವು ಎಲ್ಲನೂ ಸೊ ಅದರಲ್ಲಿ ಬಿಟ್ಟಿರೋದು. ಅದೇ ಸ್ವಲ್ಪ ಒಂದೊಂದು ಇಟ್ಟಿದ್ರೂ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆಯಲ್ಲ. ಸೊ ಫೈನಲಿ ಪೂಜೆ ಅಂತೇನು ಕಂಪ್ಲೀಟ್ ಆಗೋಯಿತು.
ಇದು ಬಂದು ಫೈನಲ್ ಲುಕ್ ನಮ್ಮ ಮನೇಲಿ ದೇವ್ರ ಮನೆದು. ಹೋಮ್ ಟೂರ್ ಮಾಡೋಣ ಅಂದರೆ ಆಗ್ತಾನೇ ಇಲ್ಲ. ಸೊ ಮನೆಗೆ ಬಂದೆ ತುಂಬ ದಿನ ಆಗೋಯ್ತು, ಅದು ಮಾತ್ರ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಪೂಜೆ ಆಗಿದ್ದೆ, ಆಮೇಲೆ ಟಿಫನ್ ತಿಂದ್ಬಿಟ್ಟು ಇವ್ರಿಗೆ ಒಂದು ಸ್ವಲ್ಪ ಏನಾಗಿದೆ ಅಂತಂದರೆ ಹಾಲಿಡೇಸ್ ಕೊಟ್ಟಿದ್ದೆ, ನಮ್ಮ ಮಕ್ಕಳು ಎಲ್ಲನೂ ಮರ್ತೋಗ್ತಾ ಇದ್ದಾರೆ. ಅದು ಕಾಮನ್, ಎಲ್ಲ ಮಕ್ಕಳು ಮಾಡೋದು ಹಾಗೇ, ಗಲಾಟೆನಲ್ಲಿ ಆಟಗಳಲ್ಲಿ ಬಿದ್ದು. ಆ್ಯಕ್ಚುಲಿ ನಾವು ಹಾಗೆ ಮಾಡ್ತಿದ್ವಿ ಅಂದ್ಕೊಳ್ಳಿ ಚಿಕ್ಕ ಹುಡುಗರಾಗಿದ್ದಾಗ. ಬಟ್ ಅದು ಒಂದು ಸ್ವಲ್ಪ ಆವಾಗವಾಗ ರಿವಿಷನ್ ಮಾಡಿಸೋದು ತುಂಬ ಒಳ್ಳೇದಲ್ವಾ. ಸೊ ನಮ್ಮವನಿಗೆ ಏನಂದರೆ ಚಿನ್ನುಗೆ ಸ್ವಲ್ಪ ಟೀಚರ್ಸ್ ಏನು ಹೇಳಿದರು, ಸೆಂಟೆನ್ಸಸ್ ಓದೋದು ನೆಕ್ಸ್ಟ್ ಇಯರಿಂದ ತುಂಬ ಇರುತ್ತೆ, ಹಾಗಾಗಿ ಅದನ್ನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳಿದರು. ಹಾಗಾಗಿ ನಾನು ಇಲ್ಲಿ ಇಬ್ಬರನ್ನೂ ಓದಿಸ್ತಿದ್ದೆ ಕೂರಿಸ್ಕೊಂಡು. ಅದಾದಮೇಲೆ ಆ್ಯಪಲ್ ಕಟ್ ಮಾಡಿ ಕೊಟ್ಟೆ. ಸೊ ಲಂಚ್ ಮಾಡೋದು ಸ್ವಲ್ಪ ಪ್ರಿಪೇರ್ ಮಾಡೋದು ಲೇಟಾಗಿದ್ದರಿಂದ ಆ್ಯಪಲ್ ಕಟ್ ಮಾಡಿಕೊಟ್ಟೆ. ಹುಡುಗರು ಅವರು ಹೇಗೆ ಕುತ್ಕೊಂಡು ತಿಂತಾರೋ ನಮ್ಮ ಸನಿನೂ ಅದೇ ರೀತಿ ಕುತ್ಕೊಂಡು ತಿಂತಾ ಇದ್ದ. ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ನನಗಂತೂ. ಇನ್ನು ಇದು ಟ್ರೆಂಡಿಂಗಲ್ಲಿ ಒಂದು ವಿಡಿಯೋ ಅಂತೂ ರನ್ನಿಂಗ್ ಆಗ್ತಾಯಿದೆ, ಹಿಂಗೆ ಫೋನು ಹಿಡ್ಕೊಂಡು ಬಾಯಲ್ಲಿ ಈ ಥರ ರೌಂಡ್ ಸುತ್ತಿಸೋದು. ಸೊ ಅದನ್ನು ಟ್ರೈ ಮಾಡೋಣ ಅಂತ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಹೋದೆ, ಬಟ್ ನನ್ನ ಕೈಯಲ್ಲಿ ಆಗಲಿಲ್ಲ. ಬಟ್ ಅವನಂತೂ ತುಂಬ ಎಂಜಾಯ್ ಮಾಡ್ದ ಸನಿ. ಇನ್ನು ಹಾಗೆ ಹೀಗೆ ನೈಟ್ ಆಗೋಯ್ತು. ನೈಟ್ ಬಂದು ಗೋರಿಕಾಯಿ ಪಲ್ಯ, ರೈಸ್ ಮತ್ತು ಚಪಾತಿ ಮಾಡಿದೆ. ಚಪಾತಿ ಅಂತೂ ಕಾಮನ್ನಾಗಿರುತ್ತೆ ಮನೇಲಿ, ಹಾಗಾಗಿ ಎಲ್ರಿಗೂ ಚಪಾತಿ ಮಾಡಿಬಿಟ್ಟು ರೈಸ್ನ ಮಾಡಿದೆ. ನಮ್ಮ ಸನಿ ಅಂತೂ ಮಧ್ಯಾಹ್ನ ಮತ್ತೆ ತಗಲ್ಸ್ಕೊಂಡು ಬಾಯಿಗೆ ಸ್ವಲ್ಪ ಉಣ್ಣಾಗಿತ್ತು, ಹಾಗಾಗಿ ಅವನಿಗೆ ಮೊಸರನ್ನ ಕಲಿಸ್ಕೊಂಡೆ. ಇನ್ನು ಯಾವಾಗೂ ಕೆಳಗಡೆ ತಿನ್ನಿಸಿ ಅಭ್ಯಾಸ, ಅವ್ನು ಸೈಕಲ್ ಕೊಟ್ಟು ಆಟಾಡ್ತಾ ಇದ್ದರೆ. ಬೆಳಗ್ಗೆ ಹೊತ್ಲೆಲ್ಲನೂ ಮನೆಯಲ್ಲೇ ತಿನ್ನಿಸ್ತೀನಿ, ನೈಟ್ ಸ್ವಲ್ಪ ಓಡಾಡಲಿ ಗಾಳಿಗೆ ಅಂತ ಕರ್ಕೊಂಬರೋದು. ಹಾಗಾಗಿ ಇಲ್ಲಿ ಮಕ್ಕಳೆಲ್ಲನೂ ಈ ಥರ ನಮ್ಮ ವಿಕ್ಕಿ ಮತ್ತು ನಮ್ಮ ಜಾನು ಮಚ್ಚಿನೂ ಮೇಲೇ ಇದ್ದ, ಸನಿ ಎಲ್ಲ ಆಟಾಡಿಕೊಂಡು ತಿನ್ನಿಸ್ತಾ ಇದ್ದೆ. ಇನ್ನು ಇವತ್ತಂತೂ ಡೇ ಕಂಪ್ಲೀಟ್ ಅಂತೂ ಆಗೋಯ್ತು. ಹಾಗಾಗಿ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ನಿಮಗೆ ಇಷ್ಟ ಆಗಿದ್ದರೆ ಇವತ್ತಿನ ಡೈಲಿ ರೊಟೀನ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಒಂದು ನೆಕ್ಸ್ಟ್ ವಿಡಿಯೋ.